ಬೇಬಿ ನಮ್ಮಮ್ಮ ಬಂದ್ರ ನೋಡು. ನಮ್ಮಮ್ಮ ಇದ್ರ ನೋಡು. ಅಲ್ಲ ಬೇಬಿ, ನಮ್ಮಮ್ಮನ ನೀನು ಅತ್ತೆ ಅಂತ ಯಾಕೆ ಕರಿತೀಯಾ? ಅಮ್ಮ ಅಂತ ಕರಿಬೋದಲ್ವಾ? ಅತ್ತೆ ಅಂದ ತಕ್ಷಣ ಡಿಸ್ಟೆನ್ಸ್ ಆಗ್ಬಿಡಲ್ವಾ? ಅಮ್ಮ ಅಂತ ಕರಿ. ಟೀ ತುಂಬ ಚೆನ್ನಾಗಿದೆ ಬೇಬಿ. ಬಟ್ ನಮ್ಮಮ್ಮ ಬೇರೆ ಥರ ಮಾಡ್ತಾರೆ ಆ್ಯಕ್ಚುಲಿ. ಅದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಕುಡಿಬೋದು. ನಮ್ಮಮ್ಮ ಟೀ ಕೊಟ್ಟ. ಆ ಫಂಕ್ಷನ್ಗೆ ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಡ್ಬೇಕು. ಅಲ್ಲಿ ಎಲ್ಲರೂ ಬಂದಿರ್ತಾರೆ. ಬೇಬಿ, ಸ್ವಲ್ಪ ನಮ್ಮಮ್ಮನ ಜೊತೆ ಏನೋ ಮಾತಾಡಬೇಕು. ಸ್ವಲ್ಪ ರೂಮಲ್ಲಿ ಇರ್ತೀಯಾ? ಬೇಬಿ, ನಾವು ಹೆಂಗೂ ಹನಿಮೂನ್ಗೆ ಹೋಗ್ಲಿಲ್ವಲ್ಲ, ನೆಕ್ಸ್ಟ್ ಮಂತ್ ಬಾಲಿಗೆ ಹೋಗೋಣ. ಮೇಕ್ ಮೈ ಟ್ರಿಪ್ಪಲ್ಲಿ ಒಳ್ಳೆ ಆಫರ್ ಇದೆ. ಓಕೆ ಇರು, ನಮ್ಮ ಅಮ್ಮನ ಕೇಳ್ಕೊಂಬಂದ್ಬಿಡ್ತೀನಿ. ಅವ್ರು ಬರಬೇಕಲ್ಲ, ಪಾಸ್ಪೋರ್ಟ್ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಬಂದ್ಬಿಡ್ತೀನಿ. 3 ಜನ ಹೋಗಿ ಎಂಜಾಯ್ ಮಾಡೋಣ. ಓಕೆನಾ? ಏನು ಬೇಬಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಬಿಟ್ಟ? ಅವ್ರು ದೊಡ್ಡವ್ರಲ್ವ, ಏನೋ ಒಂದು ಹೇಳ್ತಾರೆ. ನಮ್ಮಮ್ಮ ಹೇಳೋದೆಲ್ಲ ಒಳ್ಳೇದಕ್ಕೆ ಇರುತ್ತೆ. ಇಷ್ಟಕ್ಕೆ ನೀನು ಬೇಜಾರು ಮಾಡ್ಕೊಂಬಿಟ್ರೆ? ಬೇಬಿ ಬೇಗ ರೆಡಿ ಆಗ್ಬಿಡು. ನಮ್ಮಮ್ಮನ ರೆಡಿ ಆಗ್ಬಿಡ್ತಾರೆ. ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದ್ಬಿಡ್ಬೇಕು. ಅವ್ರು ಬೇಡ್ಕೊಂಡಿದಾರಂತೆ. ಅವ್ರು ಹೇಳಿದ್ಮೇಲೆ ಮುಗೀತು ಬೇಬಿ. ಅವ್ರು ದೊಡ್ಡವ್ರಲ್ವಾ, ಅವ್ರ ಮಾತನ್ನ ನಾವು ದಾಟಕ್ಕಾಗುತ್ತಾ? ಅಲ್ವಾ? ರೆಡಿ ಆಗ್ಬಿಡು, ಬೇಗ ರೆಡಿ ಆಗ್ಬಿಡು. ಪೂಜೆ ಸಾಮಾನೆಲ್ಲ ತಗೋ. ಓಕೆನಾ ಬೇಬಿ? ಅಮ್ಮ ವಾಕಿಂಗ್ ಹೋಗಿದ್ದಾರೆ, ಬರೋಷ್ಟರಲ್ಲಿ ಒಂದು ಟೀ ರೆಡಿ ಮಾಡಿಬಿಡು. ಕುಡಿದ್ಬಿಟ್ಟು ನೀನು ಅವ್ರ ಜೊತೆ ಮಾತಾಡ್ಕೊಂಡಿರ್ಬೋದಲ್ಲ. ಇಲ್ಲ, ಮಾತಾಡ್ಕೊಂಡಿರ್ಬೇಕಪ್ಪ, ಅವಾಗಲೇ ಸಂಬಂಧ ಬೆಳೆಯೋದು. ನೀವು ರೂಮಲ್ಲೇ ಇರ್ತೀಯ ಬೇಬಿ. ಈ ಸೀರೆನಾ ಇಲ್ಲ ಈ ಸೀರೆನಾ ಅಂತ ಕನ್ಫ್ಯೂಷನ್ ಇದೆಯಾ ಬೇಬಿ? ಎರಡೂ ಚೆನ್ನಾಗಿದೆ. ಇರು, ನಮ್ಮ ಅಮ್ಮನ ಕೇಳ್ಕೊಂಬಂದ್ಬಿಡ್ತೀನಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಅವ್ರಿಗೆ ಗೊತ್ತಿರುತ್ತೆ ಸೀರೆಗಳ ಬಗ್ಗೆ. ನಮ್ಗೇನು ಗೊತ್ತಿರುತ್ತೆ ಬೇಬಿ? ಅವ್ರು ದೊಡ್ಡವರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಈಗ ಬಂದೆ. ಸಾಂಬಾರು ಮಾಡಿದ್ಯಾ ಬೇಬಿ? ಚೆನ್ನಾಗಿದೆ ಬೇಬಿ. ಅಂದರೆ ನಮ್ಮಮ್ಮನ ಥರ ಇಲ್ಲ, ಅವ್ರದ್ದು ಲೆವೆಲ್ಗೆ ಬರ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 3 years ಬೇಕು. ಬಟ್ ಗುಡ್ ಅಟೆಂಪ್ಟ್. ತಿನ್ಬೋದು, ಅಂದರೆ ಬದುಕಕ್ಕೆ ತಿನ್ಬೋದು. ಚೆನ್ನಾಗಿದೆ ಬೇಬಿ. ನಮ್ಮಮ್ಮ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನಮ್ಮಪ್ಪ ಬೆಂಗಳೂರಿಗೆ ಬಂದಾಗ ನಮ್ಮಪ್ಪ ಹತ್ರ ಬರೀ 10 ರೂಪಾಯಿ ಇತ್ತು ಅಷ್ಟೇ. ಇವತ್ತು 5 ರೂಪಾಯಿ ಇದೆ. ಅಂದರೆ 5 ರೂಪಾಯಿನ ಅವರು ನಮಗೆ ಓದೋದಕ್ಕೇನೆ ಖರ್ಚು ಮಾಡಿದ್ದಾರೆ. ಇದನ್ನೆಲ್ಲ ಸಹಿಸ್ಕೊಂಡು ನಮ್ಮಮ್ಮ ಇಷ್ಟು ದಿನ ನಮ್ಮನ್ನೆಲ್ಲ ಸಾಕಿದಾರಲ್ಲ, ಗ್ರೇಟ್. ಚಲೋ ಆಚೆ ಹೋಗ್ಬೇಕಾ ಬೇಬಿ? ಏನು ಪಿಜ್ಜಾ ತಿನ್ಬೇಕಾ? ಇಲ್ಲ, ಪಿಜ್ಜಾ ತಿನ್ನಕ್ಕೆ ನನಗೇನಿಲ್ಲ. ಅಮ್ಮ ಅಡುಗೆ ಮಾಡಿಬಿಟ್ಟಿರ್ತಾರೆ. ನಾವು ಬಂದು ತಿಂದಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಬೇಕಾದರೆ ಅಲ್ಲಿ ಪಿಜ್ಜಾ 1-2 ಸ್ಲೈಸ್ ತಿನ್ನೋಣ, ಸ್ವಲ್ಪ ಹೊಟ್ಟೆ ಖಾಲಿ ಇಟ್ಕೊಂಡು ಬಂದು ಇಲ್ಲಿ ಏನು ತಿಂದೇ ಇರೋದ್ರ ಥರ ಸ್ವಲ್ಪ ನಾವು ಅಮ್ಮ ಮಾಡಿರೋ ಅಡುಗೆನೂ ತಿಂದ್ಬಿಡೋಣ. ಅವ್ರಿಗೆ ಬೇಜಾರಾಗಲ್ಲ ಅವಾಗ. ನಾವು ಯಾಕೆ ಬೇಜಾರು ಮಾಡಬೇಕು ಅವ್ರನ್ನ, ಅಲ್ವಾ ಬೇಬಿ? ಅಮ್ಮ, ಇಲ್ಲಿ ನಾನು ಸುಮ್ಮನೆ ಅದೇ ಒಂದು ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ನಾಗಾರ್ಜುನಾಗಿ ಬಂದಿದ್ವಿ. ನಿನಗೇನಾದ್ರು ತರಲಾ? ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಗೀ ರೋಸ್ಟ್ ಹೇಳಲಾ? ತರ್ತೀನಿ ಬಿಡಮ್ಮ, ತರ್ತೀನಿ. ಅಲ್ವಾ ಬೇಬಿ? ಅವಳೇ ಹೇಳ್ತಾವಳೆ ಸುಮ್ಮನೆ ತಗೋ ಅಂತ. ಸರಿ, ನಾನು ತರ್ತೀನಿ ಬಿಡಮ್ಮ. ನೋಡು ಬೇಬಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಕನ್ಸೀವ್ ಆದಮೇಲೆ ಯಾರ ಮಾತು ಕೇಳದೆ ಇದ್ರು ನಮ್ಮ ಅಮ್ಮನ ಮಾತು ಕೇಳು. ನೋಡು, ನಮ್ಮಮ್ಮ ಅಷ್ಟೆಲ್ಲ ಕೇರ್ ತೊಗೊಂಡು ಕರೆಕ್ಟಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇಟ್ಟಿದ್ದಕ್ಕೆ ನಾನು ಹುಟ್ಟಿದ್ದೀನಿ. ನಂತರನೇ ಇನ್ನೊಬ್ರು ಬರೋದು ಬೇಡವಾ? ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಿ, ನಮ್ಮಮ್ಮ ಹೇಳ್ದಂಗೆ ಕೇಳಷ್ಟೇ. ನಮ್ಮಮ್ಮ ಅಡುಗೆ ಚೆನ್ನಾಗಿಲ್ಲ ಅಂದ್ಬಿಟ್ರಾ? ಬೇಜಾರು ಮಾಡ್ಕೊಂಬೇಡ ಬೇಬಿ. ದೊಡ್ಡವರೆಲ್ಲ ನಮ್ಮ ಒಳ್ಳೇದಕ್ಕೆ ಹೇಳೋದಲ್ವಾ? ಇದನ್ನೆಲ್ಲ ಒಂದು ಫೀಡ್ಬ್ಯಾಕ್ ಅಂತ ತಗೋ. ಫೀಡ್ಬ್ಯಾಕ್ ತೊಗೊಂಡ್ರೆ ನೀನು ಲೈಫಲ್ಲಿ ಬೌನ್ಸ್ ಬ್ಯಾಕ್ ಆಗೋಕ್ಕಾಗೋದು, ಅಲ್ವಾ? ಬೇಬಿ ಇರು, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಅಮ್ಮನ ಕೇಳ್ಕೊಂಬರ್ತೀನಿ ಹೋಗ್ಬೋದಾ ಬೇಡವಾ ಅಂತ. ಆಮೇಲೆ ಹೋಗ್ಬಿಟ್ಟು ಬರ್ತೀನಿ. ಓಕೆನಾ?